ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ರೋಚಕ ಘಟನೆ ನಡೀತಾ ಇದೆ. ಭೂಮಿ ಮತ್ತು ಮಯೂರಿ ಇಬ್ಬರೂ ಸೇರಿ ಅಜಿತ್ ಸಾಹೇಬರ ಜೀವಕ್ಕೆ ಬಂದಿರುವ ಗಂಡಾಂತರವನ್ನು ತಪ್ಪಿಸಲು ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿನ ಪೂಜಾರಿಗಳು ಹೇಳಿದಂತೆ ಅಜಿತ್ ಅವರ ಪ್ರಾಣ ರಕ್ಷಣೆಗಾಗಿ ಭೂಮಿ ಅತ್ಯಂತ ಕಠಿಣವಾದ ವ್ರತವನ್ನು ಮಾಡಲು ನಿರ್ಧರಿಸುತ್ತಾಳೆ. ಆದರೆ ಭೂಮಿಯ ಈ ಒಳ್ಳೆಯ ಮನಸ್ಸಿನ ಪೂಜೆಗೆ ವಿಘ್ನ ತರಲು ದೇವಯಾನಿ ಮತ್ತು ಅಂಜು ಮೊದಲೇ ಸಂಚು ರೂಪಿಸಿರುತ್ತಾರೆ. ದೇವಯಾನಿ ಒಬ್ಬ ಹಾವಾಡಿಗನನ್ನು ಕರೆಸಿ ಭೂಮಿ ಪೂಜೆ ಮಾಡುತ್ತಿರುವ ಹುತ್ತದ ಬಳಿ ವಿಷಕಾರಿ ಹಾವನ್ನು ಬಿಡಲು ಸುಪಾರಿ ನೀಡಿರ್ತಾಳೆ. ಆ ಹಾವು ಹೇಗಾದರೂ ಮಾಡಿ ಭೂಮಿಗೆ ಕಚ್ಚಲೇಬೇಕು, ಅವಳ ಕತೆ ಹಿಂದೆ ಮುಗಿಯಬೇಕು ಎಂದು ಕ್ರೂರವಾಗಿ ಯೋಚನೆ ಮಾಡಿರ್ತಾಳೆ. ಈ ಕಡೆ ಮನೆಯಲ್ಲಿ ಅಜಿತ್ ಎಷ್ಟೇ ಫೋನ್ ಮಾಡಿದರೂ ಭೂಮಿ ಸಿಗದೇ ಇದ್ದಾಗ ಅವನು ತುಂಬಾ ಆತಂಕಕ್ಕೆ ಒಳಗಾಗ್ತಾನೆ. ಕೊನೆಗೆ ಮಯೂರಿಗೆ ಫೋನ್ ಮಾಡಿದಾಗ ವಿಷಯ ತಿಳಿಯುತ್ತದೆ. ತನ್ನ ಪ್ರಾಣ ಕಾಪಾಡಲು ಭೂಮಿ ದೇವಸ್ಥಾನದಲ್ಲಿ ವ್ರತ ಮಾಡುತ್ತಿದ್ದಾಳೆ ಎಂದು ಅದನ್ನು ಕೇಳಿದ ಅಜಿತ್ ತಕ್ಷಣವೇ ಸತ್ಯಣ್ಣನನ್ನು ಕರೆದುಕೊಂಡು ದೇವಸ್ಥಾನದ ಕಡೆಗೆ ಬರ್ತಾನೆ. ಭೂಮಿ ನಿಷ್ಕಲ್ಮಶ ಪ್ರೀತಿಯನ್ನು ಕಂಡು ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಬೆರಗಾಗ್ತಾರೆ. ಆದರೆ ಅವರು ಅಲ್ಲಿಗೆ ತಲುಪುವಷ್ಟರಲ್ಲೇ ದೇವಯಾನಿ ಕಳಿಸಿದ ಹಾವಾಡಿಗ ಹುತ್ತದ ಬಳಿ ಹಾವನ್ನು ಬಿಟ್ಟಿರುತ್ತಾನೆ. ಭೂಮಿ ಹುತ್ತಕ್ಕೆ ಹಾಲೆರೆಯುತ್ತಾ, ನನ್ನ ಸಾಹೇಬರಿಗೆ ಯಾವುದೇ ಅಪಾಯ ಬರಬಾರದು, ಅವರ ಬದಲು ಆ ಮೃತ್ಯು ನನ್ನನ್ನೇ ಬಲಿ ಪಡೆಯಲಿ ಎಂದು ದೇವರಲ್ಲಿ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ತಾಳೆ. ಅದೇ ಕ್ಷಣದಲ್ಲಿ ಆ ವಿಷಕಾರಿ ಹಾವು ಭೂಮಿಯ ಕಾಲಿಗೆ ಕಚ್ಚಿಬಿಡುತ್ತದೆ. ವಿಷ ಏರುತ್ತಿದ್ದಂತೆ ಭೂಮಿ ಪ್ರಜ್ಞೆ ತಪ್ಪಿ ಅಲ್ಲಿಯೇ ಬೀಳ್ತಾಳೆ. ಇದನ್ನು ನೋಡಿದ ಅಜಿತ್ ಕಿರುಚುತ್ತಾ ಓಡಿ ಬಂದು ಅವಳನ್ನು ಹಿಡಿದುಕೊಳ್ತಾನೆ. ತಕ್ಷಣವೇ ಅವಳನ್ನು ಆಸ್ಪತ್ರೆಗೆ ಸೇರಿಸಿ ICU ವಾರ್ಡ್ಗೆ ದಾಖಲಿಸ್ತಾನೆ. ಭೂಮಿ ಸ್ಥಿತಿ ತುಂಬಾ ಗಂಭೀರವಾಗಿರುತ್ತದೆ. ಅವಳ ರಕ್ತಕ್ಕೆ ವಿಷ ಸೇರಿ ಹೋಗಿರುತ್ತದೆ. ಅಜಿತ್ ಡಾಕ್ಟರ್ ಹತ್ತಿರ ಬೇಡಿಕೊಳ್ತಾನೆ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಭೂಮಿಯನ್ನು ಉಳಿಸಿಕೊಡಿ ಅಂತ ಹೇಳಿ. ಅಜಿತ್ ತನ್ನ ರಕ್ತವನ್ನೇ ನೀಡಿ ಭೂಮಿಯನ್ನು ಬದುಕಿಸಲು ಹರಸಾಹಸ ಪಡ್ತಾನೆ. ಭೂಮಿಯ ಪಕ್ಕದಲ್ಲಿ ಕುಳಿತು, ಭೂಮಿ, ನನಗಾಗಿ ನಿನ್ನ ಪ್ರಾಣವನ್ನೇ ಒತ್ತೆ ಇಟ್ಟೆಯಲ್ಲ, ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳುವುದಿಲ್ಲ. ನಿನಗೆ ಪ್ರಜ್ಞೆ ಬಂದ ತಕ್ಷಣ ನನ್ನ ಮನಸ್ಸಿನ ಪ್ರೀತಿಯನ್ನು ನಿನಗೆ ಹೇಳ್ತೇನೆ ಎಂದು ಮನನೊಂದು ಮಾತಾಡ್ತಾನೆ. ಕೊನೆಗೆ ದೇವರ ದಯೆಯಿಂದ ಮತ್ತು ಅಜಿತ್ ಅವರ ಆರೈಕೆಯಿಂದ ಭೂಮಿ ಪ್ರಾಣಾಪಾಯದಿಂದ ಪಾರಾಗ್ತಾಳೆ. ಅವಳಿಗೆ ಪ್ರಜ್ಞೆ ಬಂದಾಗ ಅಜಿತ್ ತನ್ನ ಪ್ರೀತಿಯನ್ನು ಅವಳ ಕಿವಿ ಹತ್ತಿರ ಐ ಲವ್ ಯು ಭೂಮಿ ಅಂತ ಹೇಳ್ತಾನೆ. ಭೂಮಿ ಕಣ್ಬಿಟ್ಟು ಅಜಿತ್ ಅವರ ಶರ್ಟ್ ಹಿಡಿದು, ನನ್ನನ್ನು ನಿಜವಾಗಿಯೂ ಪ್ರೀತಿಸ್ತೀರ ಸಾಹೇಬ್ರೆ ಅಂತ ಹೇಳಿ ಮುಗ್ಧವಾಗಿ ಕೇಳ್ತಾಳೆ. ಈ ಭಾವನಾತ್ಮಕ ಕ್ಷಣ ಅಜಿತ್ ಮತ್ತು ಭೂಮಿಯ ನಡುವಿನ ಪ್ರೇಮವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಅನಾಹುತಕ್ಕೆ ದೇವಯಾನಿಯೇ ಕಾರಣ ಎಂದು ಅಜಿತ್ಗೆ ತಿಳಿಯುವುದೇ ಎಂಬುದೇ ಈಗಿನ ದೊಡ್ಡ ಕುತೂಹಲ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಮತ್ತು ಧಾರಾವಾಹಿಯಲ್ಲಿ ಏನೇನು ಹೊಸ ಟ್ವಿಸ್ಟ್ ಬರುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ಲು ನೋಡ್ತಾ ಇದ್ದೀರಾ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಯಾವುದೇ ಅಪ್ಡೇಟ್ಗಳು ಹಾಕಿದ್ರೂ ನಿಮಗೆ ಬೇಗ ಸಿಗತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.